ನಿಮ್ಗಿದು ಗೊತ್ತಾ 2018 ಒಳಗಡೆ ನಾಸಾ ಹ್ಯಾಕ್ ಆಗಿತ್ತು. ಅದನ್ನ ರಿಕವರ್ ಮಾಡ್ಕೊಳ್ಳೋಕೆ ಎಷ್ಟೋ ತಿಂಗಳು ಹೊರಟು. ವೆಲ್ಕಮ್ ಟು ಡೇ 5 ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈಬರ್ ಸೆಕ್ಯೂರಿಟಿ. ಲಾಸ್ಟ್ ವಿಡಿಯೋದಲ್ಲಿ ನಾವ್ ಏನ್ ತಿಳ್ಕೊಂಡಿದ್ವಿ ಅಂತಂದ್ರೆ ಡಿಜಿಟಲ್ ಫಾರೆನ್ಸಿಕ್ಸ್ ಟೀಮ್ ಏನ್ ಮಾಡುತ್ತೆ, ಅದ್ರ ಕೆಲಸ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ವಿ. ಈ ಟೀಮ್ ಅಲ್ಲಿ ನಾವೇನ್ ತಿಳ್ಕೊಳ್ತಾ ಇದೀವಿ ಅಂತಂದ್ರೆ ಬ್ಲೂ ಟೀಮ್ ದೇ ಇನ್ನೊಂದು ಸಬ್ ಟೀಮ್ ಆಗಿರುವಂತಹ ಸೆಕ್ಯೂರಿಟಿ ಇಂಜಿನಿಯರಿಂಗ್ ಟೀಮ್. ಈ ಟೀಮ್ ಏನ್ ಮಾಡುತ್ತೆ, ಡಿಜಿಟಲ್ ಫಾರೆನ್ಸಿಕ್ ಟೀಮ್ ಏನೇನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರುತ್ತೋ, ಸಾಕ್ ಇಂದ ಏನೇನ್ ಇನ್ಫಾರ್ಮೇಶನ್ ಸಿಕ್ಕಿರುತ್ತೋ ಅದೆಲ್ಲ ಇನ್ಫಾರ್ಮೇಶನ್ ಇದೇನ್ ಮಾಡ್ತಾ ಅಂದ್ರೆ ಕಲೆಕ್ಟ್ ಮಾಡ್ಬಿಟ್ಟು ಅಟ್ಯಾಕ್ ದೊಂದು ಮಿಟಿಗೇಷನ್ ತಗೊಂಡ್ಬರುತ್ತೆ. ಮಿಟಿಗೇಷನ್ ಅಂತಂದ್ರೆ ಏನು, ಇವಾಗ ಯಾರಾದ್ರೂ ಹ್ಯಾಕ್ ಮಾಡಿದ್ದಾರೆ ಅಂತಂದ್ಮೇಲೆ ಅದು ಯಾವ್ದಾದ್ರು ಒಂದು ಲೂಪ್ ಹೋಲ್ ಇಂದ ಹ್ಯಾಕ್ ಮಾಡಿರ್ಬೋದು, ರೈಟ್? ಸೊ ಆ ಲೂಪ್ ಹೋಲ್ ನ ಯಾವ ರೀತಿ ಪ್ಯಾಚ್ ಮಾಡಬೇಕು, ಇನ್ನೊಂದ್ಸತಿ ಯಾರಾದ್ರೂ ಹ್ಯಾಕರ್ಸ್ ನಮ್ಮ ಕಂಪನಿನ ಹ್ಯಾಕ್ ಮಾಡಬಾರ್ದು, ಆ ರೀತಿ ನಮ್ಮ ಕಂಪನೀಸ್ ಗಳನ್ನ ಸೆಕ್ಯೂರ್ ಮಾಡಬೇಕು. ಆ ಕೆಲಸ ಯಾರ್ದು ಅಂತಂದ್ರೆ ಸೆಕ್ಯೂರಿಟಿ ಇಂಜಿನಿಯರಿಂಗ್ ಟೀಮ್ ನವರು. ಇವ್ರು ಯಾರಪ್ಪ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ವಿತ್ ಎಥಿಕಲ್ ಹ್ಯಾಕಿಂಗ್ ನಾಲೆಜ್. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫಿಕ್ಸಸ್ ಗಳನ್ನ ತಗೊಂಡ್ಬರ್ತಾರೆ, ಇನ್ನೊಂದ್ಸತಿ ಕಂಪನೀಸ್ ಗಳನ್ನ ಯಾರು ಹ್ಯಾಕ್ ಮಾಡಬಾರ್ದು ಆ ರೀತಿ ಏನಾದ್ರೂ ಮಿಟಿಗೇಷನ್ಸ್ ಗಳನ್ನ ತಗೊಂಡ್ ಬರ್ತಾರೆ. ಮುಂದೆ ಏನಾಗುತ್ತೆ, ಮಿಟಿಗೇಷನ್ ತಗೊಂಡ್ ಬಂದಾದ್ಮೇಲೆ ಇಷ್ಟಕ್ಕೆ ಮುಗಿದೋಯ್ತಾ ಇವಾಗ ಅಟ್ಯಾಕ್ ಕಂಪ್ಲೀಟ್? ನೋ, ಇನ್ನೂ ಇದು ಮುಗ್ದಿಲ್ಲ. ನೆಕ್ಸ್ಟ್ ಇನ್ನೂ ಪ್ರೊಸೆಸ್ ಗಳಿದಾವೆ, ಇನ್ನೂ ಟೀಮ್ಸ್ ಗಳಿದಾವೆ. ಅವ್ರ ಕೆಲಸ ಏನು ನೋಡೋದನ್ನ ಮುಂದೆ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಇದೇ ರೀತಿ ವಿಡಿಯೋಸ್ ಗಳು ಬೇಕು ಅಂತಂದ್ರೆ ಪ್ಲೀಸ್ ಫಾಲೋ ಮಾಡಿ. ಸಿಗ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.